ನಾಳೆ ಕರ್ನಾಟಕದ 4 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಲಿದೆ ಮತ್ತು ಬೆಂಗಳೂರಿನಲ್ಲೂ 3 ಕ್ಷೇತ್ರದಲ್ಲಿ ಕೂಡ ನಡೆಯಲಿದೆ. ಖಂಡಿತವಾಗಿ ಈ ಬಾರಿ ಕಾಂಗ್ರೆಸ್ಗೆ ಬಹಳ ಒಳ್ಳೆಯ ವಾತಾವರಣ ಇದೆ ಮತ್ತು ದೇಶದಲ್ಲೂ ಕೂಡ ಇವತ್ತು ಒಂದು ಬದಲಾವಣೆ ಆಗಬೇಕು ಅಂತ ಒಂದು ಅಲೆ ಇಡೀ ದೇಶದಲ್ಲೇ ಇದೆ. ಆದ್ದರಿಂದ ಕರ್ನಾಟಕದಲ್ಲಂತೂ ಕಾಂಗ್ರೆಸ್ಗೆ ಬಹಳ ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂತ ನಮ್ಮ ನಿರೀಕ್ಷೆ ಇದೆ. ಬೆಂಗಳೂರು ನಗರದಲ್ಲಿ ಈಗ 3ಕ್ಕೂ 3 ನಾವು ಗೆಲ್ಲುವಂಥ ಸಾಧ್ಯತೆ ಇದೆ. ಇಲ್ಲ, ಇವತ್ತು ರಾಜ್ಯದಲ್ಲಿ ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡಿಕೊಂಡು ಜನರ ವಿಶ್ವಾಸ ಗಳಿಸಿದ್ದೇವೆ ಮತ್ತು ಜನರನ್ನ ಇವತ್ತು ನಾವು ಒಂದು ಮಾಡಬೇಕು. ಯಾಕಂದರೆ ಎಷ್ಟು ಬರೀ ದೇಶವನ್ನು ಸಾಧಿಸ್ತಕ್ಕಂಥ ಒಂದು ಅಜೆಂಡಾ ಅದರಿಂದ ಹೊರಗೆ ಬರಬೇಕು. ಯಾಕಂದರೆ ನಾವೆಲ್ಲರೂ ಸಹೋದರರು ಮತ್ತು ಎಲ್ರಿಗೂ ಶಾಂತಿ ನೆಮ್ಮದಿ ಬೇಕು. ಅದರಿಂದ ದೇಶವನ್ನು ಒಂದು ಮಾಡುವಂಥದ್ದು, ಸಮಾಜಗಳನ್ನು ಒಂದು ಮಾಡುವಂಥದ್ದು, ಆ ಪ್ರೀತಿ ವಿಶ್ವಾಸಗೊಳಿಸೋದು ಭಾಳ ಮುಖ್ಯ ಇದೆ. ಅದರಿಂದ ಈ ಪಾರ್ಲಿಮೆಂಟ್ ಎಲೆಕ್ಷನ್ನು ಖಂಡಿತವಾಗಿಯೂ ಈ ಬದಲಾವಣೆಯ ಗಾಳಿ ಏನು ಬೀಸ್ತಾ ಇದೆ ಅದು ಜನರು ಇವತ್ತು ಅಪೇಕ್ಷೆ ಪಡ್ತಾರೆ. ಸಾಕಪ್ಪ, ಇದೆಲ್ಲ ಒಂದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇವೆಲ್ಲ ಸಾಕು. ಅವೆಲ್ಲ ಏನು ನಿಜವಾದ ಸಮಸ್ಯೆಗಳಿದೆ, ನಿರುದ್ಯೋಗ ಸಮಸ್ಯೆ, ಬೆಲೆ ಏರಿಕೆ ಸಮಸ್ಯೆ, ವ್ಯಾಪಾರದ ಸಮಸ್ಯೆ, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಇವತ್ತು ದುರಾದೃಷ್ಟ ಚರ್ಚೆ ಆಗ್ತಾ ಇರುವಂಥದ್ದು ಇವತ್ತು ಬೇರೆ ವಿಚಾರಗಳು. ಅದು ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ಬದುಕಿನಲ್ಲಿ ಬದಲಾವಣೆ ತರುವ ನಮ್ಮ ಪ್ರಯತ್ನ ಇದೆ. ಅದನ್ನು ಮಾಡೋದಕ್ಕೆ ಈ ಚುನಾವಣೆಯಲ್ಲಿ ಜನ ನಮ್ಮ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಸರ್, ಇದೀಗ ನಾನು ನಿಮ್ಮ ಕಡೆಯಿಂದ ಬರ್ತಾ ಇದ್ದೆ. ಈಗ ಎಷ್ಟು ಬರಬೇಕಾದ್ರೆ ಒಂದು ಬೋರ್ಡನ್ನು ನೋಡಿದೆ, ಚುನಾವಣೆ ಮುಗಿದ ನಂತರವಾದರೂ ಇದನ್ನು ಸರಿಪಡಿಸದಿದ್ದರೆ ಅವರ ಮನೆ ಹೀಗೆ ಮುರಿದು ಬೀಳಲಿ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಸೊ ಇದ್ರ ಬಗ್ಗೆ ತಾವು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ, ನೋಡೋಣ, ಅದೇನು ಆಗಿದೆ ವಿಚಾರಿಸ್ತೀನಿ. ಅದೇ ಸಮಸ್ಯೆ ಇದ್ರೆ ಬಗೆಹರಿಸೋಣ. ಯಾಕಂದ್ರೆ ಹೇಳಿದ್ರೆ ಕೆಲಸಗಳು ಮಾಡ್ತಾ ಇದ್ದೀವಿ, ಇನ್ನು ಕೆಲವು ಕಡೆ ಕೆಲಸಗಳೇನು ಬಾಕಿ ಇದೆ, ಖಂಡಿತವಾಗೋದ್ರೆ ಅದನ್ನು ನಾವು ಚುನಾವಣೆ ನಂತರ ಪೂರೈಸ್ತೀವಿ. ಸರಿ ಸರ್, ಥ್ಯಾಂಕ್ ಯು. ಕೋಟ್ ಪ್ಯಾಂಟ್, ಶೇರ್ವಾನಿ, ಸುಟ್ಟಿಂಗ್, ಶರ್ಟಿಂಗ್, ಸಾರಿ, ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ. ಹಿಂದೆ ಭೇಟಿ ನೀಡಿ. ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮನಾಬಾದ.